ನೀವು ಇಂಡೋರಲ್ಲಿ ಕೂತ್ಕೊಂಡು ವೀಡಿಯೋಸ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಲೈಟಿಂಗ್ ತುಂಬ ಇಂಪಾರ್ಟೆಂಟ್. ನಿಮಗೆ ಒಂದು LED ಲೈಟ್ ಬೇಕಾಗುತ್ತೆ, ಜೊತೆಗೆ ಒಂದು ಸಾಫ್ಟ್ ಬಾಕ್ಸ್ ಬೇಕಾಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಈಗ ನೀವೇನು ನೋಡ್ತಿದ್ರಲ್ಲ ಆ ರೀತಿ ಒಂದು ಕ್ವಾಲಿಟಿ ಔಟ್ಪುಟ್ಟನ್ನು ನೀವು ನಿಮ್ಮ ಆಡಿಯನ್ಸ್ಗಳಿಗೆ ಕೊಡ್ಬೋದು. ಸೊ ಈ ಸಾಫ್ಟ್ ಲೈಟ್ನ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಿಮ್ಮ ವೀಡಿಯೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಶ್ಯಾಡೋ ಕಾಣಿಸ್ತಾ ಇಲ್ಲ ನನಗೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಶ್ಯಾಡೋ ಕೂಡ ಸಾಫ್ಟಾಗಿ ಬೀಳ್ತಾ ಇದೆ. ಸೊ ಹಾರ್ಡ್ ಶ್ಯಾಡೋ ಬೀಳ್ತಾ ಇಲ್ಲ. ಸೊ ನಾನಿಲ್ಲಿ ನನ್ನ ಡಿಸ್ಪ್ಲೇದಲ್ಲಿ ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ನೋಡ್ಕೊಂಡು ಹೇಳ್ತಾ ಇರ್ತೀನಿ. ಸೊ ಲೈಟ್ನ ಸೋರ್ಸ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಲೈಟ್ ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಇದೊಂದು ವಿಷಯನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಎಷ್ಟು ಲೈಟ್ನ ಸೈಜ್ನ ಚಿಕ್ಕದಾಗಿ ಯೂಸ್ ಮಾಡ್ಕೋತೀರೋ ಅಷ್ಟು ಹಾರ್ಶ್ ಆಗುತ್ತೆ. ಲೈಟ್ನ ಔಟ್ಪುಟ್ ಸೋರ್ಸ್ ಏನು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಸ್ಮೂತ್ ಆಗುತ್ತೆ. ಇದು ಮೊದಲೇ ಪಾಯಿಂಟು. ಎರಡನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ನೀವು LED ಲೈಟ್ಗೆ ಇನ್ವೆಸ್ಟ್ ಮಾಡಲೇಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಸೊ ನೀವು ಈ ರೀತಿ ಔಟ್ಪುಟನ್ನು ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಯಾವಾಗ ತೋರಿಸ್ತೀನಿ, ಸೊ ಈ ಲೈಟನ್ನ ಆಫ್ ಮಾಡಿ ತೋರಿಸ್ತೀನಿ. ಆಫ್ ಮಾಡಿದಾಗ ಯಾವ ರೀತಿ ಬರುತ್ತೆ, ಆನ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಸೊ ಇವಾಗ ನೀವು ಸದ್ಯ ನೋಡ್ತಿದ್ರಲ್ಲ, ಇದು ಆ ಲೈಟನ್ನು ಆನ್ ಮಾಡಿದಾಗ. ಸೊ ಇವಾಗ ನಾನು ಈ ಲೈಟನ್ನು ಆಫ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಸೊ ಇದು ವಿಡಿಯೋ 1 ನಿಮಿಷ. ನಾನು ಇವಾಗ ನನ್ನ ಒಂದು ISOನ ರೇಸ್ ಮಾಡ್ತೀನಿ. ಸೊ ಬೇರೆ ಬೇರೆ ಸೆಟ್ಟಿಂಗ್ಸನ್ನು ಲೈವ್ ಆಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ISOನ 6400ಗೆ ಏರಿಸ್ತಾ ಇದ್ದೀನಿ. ಸೊ ಆವಾಗ ವಿಡಿಯೋ ಔಟ್ಪುಟ್ ಈ ರೀತಿ ಇರುತ್ತೆ ನೋಡೋದಕ್ಕೆ. ಸೊ ಈ ಒಂದು ಲೈಟನ್ನು ಕೂಡ ಆಫ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಈ ಥರ ಔಟ್ಪುಟ್ ಇರುತ್ತೆ. ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ. ಸೊ ಫೇಸ್ ಎಲ್ಲ ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಬಟ್ ಇದರ ಬದಲು ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು LED ಲೈಟ್ಗೆ ಇನ್ವೆಸ್ಟ್ ಮಾಡಲೇಬೇಕು. ಸೊ ಅದನ್ನು ಆನ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಬಟನೇ ಸಿಕ್ತಿಲ್ಲಪ್ಪ. ಓಕೆ, ಇವಾಗ ISOನ ಕಡಿಮೆ ಮಾಡ್ತಾಯಿದ್ದೀನಿ. ISOನ 500ಗೆ ಇಡ್ತಾ ಇದ್ದೀನಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಈ ಔಟ್ಪುಟ್ LED ಲೈಟನ್ನು ಯೂಸ್ ಮಾಡಿದಾಗ. ಸೊ ಇದು ಯಾವ ಲೈಟು, ಎಷ್ಟು ಪವರ್ ಇದೆ, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲನೂ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ನಿಮ್ಮ ಮುಂದೆ ಇರೋ ಈ ಒಂದು ಲೈಟನ್ನು ಅನ್ಬಾಕ್ಸ್ ಮಾಡೋಣ. ಸೊ ಈ ಒಂದು ಲೈಟ್ ಬಂದುಬಿಟ್ಟು ಡಿಜಿಟೆಕ್ನ DCL 150 ವ್ಯಾಟ್ ಬಲ್ಬ್. ಜೊತೆಗೆ ಇದರಲ್ಲಿ ಬೈ ಕಲರ್ ಕೂಡ ಇದೆ. ಬೈ ಕಲರ್ ಏನು ಅಂತ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಬನ್ನಿ ಇವಾಗ ಮೊದಲು ಇದರ ಅನ್ಬಾಕ್ಸಿಂಗನ್ನು ಮಾಡೋಣ. ಈ ಒಂದು ಲೈಟಲ್ಲಿ ರಿಮೋಟ್ ಕೂಡ ಸಿಗ್ತಾ ಇದೆ. ನಿಜವಾಗ್ಲೂ ಖುಷಿ ಪಡೋ ವಿಷಯ. ಯಾಕಂತ ಹೇಳಿದ್ರೆ ಎಲ್ಲ ಟೈಮಲ್ಲೂ ಎದ್ದೋಗಿ ಆಫ್ ಆನ್ ಮಾಡೋದಕ್ಕಿಂತ ರಿಮೋಟನ್ನು ಯೂಸ್ ಮಾಡ್ಕೊಳ್ಳೋದು ಬೆಟರ್. ರಿಮೋಟ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಚಿಕ್ಕ ಮಕ್ಕಳು ಆಟ ಆಡೋ ವಸ್ತು ಥರ ಇದೆ. ಪರವಾಗಿಲ್ಲ, ವರ್ಕ್ ಆದರೆ ಸಾಕು. ಸೊ ಈ ಒಂದು ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಲೈಟ್ ಬರುತ್ತೆ, ನಂತರ ಒಂದು ರಿಫ್ಲೆಕ್ಟರ್ ಸಿಗುತ್ತೆ ನಿಮಗೆ ಈ ಒಂದು ಲೈಟ್ ಜೊತೆಗೆ ಪವರ್ ಕೇಬಲ್, ಆವಾಗಲೇ ಹೇಳಿದಾಗೆ ಒಂದು ರಿಮೋಟ್ ಕೂಡ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಒಂದು ಬಾಕ್ಸ್ ಒಳಗಡೆ ಬರ್ತಕ್ಕಂಥ ಐಟಮ್ಗಳು. ಸೊ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಈ ಒಂದು ಬಜೆಟ್ ರೇಟಿಗೆ ಇದು ಹೈ ಕ್ವಾಲಿಟಿ ಪ್ಲಾಸ್ಟಿಕನ್ನು ಕೊಟ್ಟಿದ್ದಾರಲ್ಲ, ಇದು ಒಂದು ರೇಂಜಿಗೆ ಬೆಟರ್ ಅಂತ ಅನ್ಬೋದು. ನಂತರ ಈ ಒಂದು ಲೈಟಲ್ಲಿ ನಿಮಗೆ 2 ಬಟನ್ ಸಿಗುತ್ತೆ. ಒಂದು ಪವರನ್ನು ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ, ಇನ್ನೊಂದು ಮಲ್ಟಿಫಂಕ್ಷನ್ ಬಟನ್ನು. ನಂತರ ಇದರಲ್ಲಿ ರಿಮೋಟು, ಇದರಲ್ಲೇ ನೀವು ಆನ್ ಆ್ಯಂಡ್ ಆಫ್, ಕೆಲ್ವಿನ್ ಅಡ್ಜಸ್ಟ್ಮೆಂಟಿಂಗು, ಎಫೆಕ್ಟ್ ಕಂಟ್ರೋಲು, ಆಮೇಲೆ ಲೈಟಿಂಗನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಲೈಕ್ 25%, 50%, 100% ಈ ಥರ. ನಂತರ ಈ ಒಂದು ಲೈಟಲ್ಲಿ ಈ ಬಟನನ್ನು ಯೂಸ್ ಮಾಡಿಕೊಂಡು ನೀವು 0ರಿಂದ 100% ಲೈಟಿಂಗ್ವರೆಗೂ ನೀವು ಯೂಸ್ ಮಾಡ್ಕೋಬೋದು. ಈ ಒಂದು ಬಟನ್ ಮಲ್ಟಿಫಂಕ್ಷನ್ ಬಟನ್ ಆಗಿರೋದ್ರಿಂದ ನೀವು ಅದನ್ನು ಪ್ರೆಸ್ ಮಾಡಿದಾಗ ಕೆಲ್ವಿನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಇದರ ಕೆಲ್ವಿನ್ ಬಂದುಬಿಟ್ಟು 2700ರಿಂದ 6500ವರೆಗೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದ್ರ ಜೊತೆ ರಿಮೋಟ್ ಕೂಡ ಕೊಡ್ತಾ ಇದ್ದಾರೆ. ನೀವು ಇದನ್ನು ಯೂಸ್ ಮಾಡಿಕೊಂಡು ಈ ಒಂದು ಲೈಟನ್ನು ಆಫ್ ಕೂಡ ಮಾಡ್ಬೋದು, ಅದೇ ರೀತಿ ಆನ್ ಕೂಡ ಮಾಡ್ಬೋದು. ಅದೇ ರೀತಿ ಲೈಟಿಂಗನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನನಗೆ ಇವಾಗ 25% ಬೇಕು ಅಂತ ಹೇಳಿದ್ರೆ 25% ಮತ್ತು 50% ಬೇಕು ಅಂತ ಹೇಳಿದ್ರೆ 50%, ಅದೇ ರೀತಿ 100% ಬೇಕು ಅಂತ ಹೇಳಿದ್ರೆ 100% ಲೈಟಿಂಗನ್ನು ಕೂಡ ನಾನು ಯೂಸ್ ಮಾಡ್ಕೋಬೋದು ಜಸ್ಟ್ ರಿಮೋಟ್ನ ಆಪ್ರೇಟ್ ಮಾಡಿ. ಅದಷ್ಟೇ ಅಲ್ಲದೆ ಈ ಒಂದು ರಿಮೋಟಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಕೂಡ ಇದೆ. ಸೊ ಇದರಲ್ಲಿ ನೀವು ಬೇಕಾಗಿರ್ತಕ್ಕಂಥ ಎಫೆಕ್ಟ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ನಂತರ ಈ ಒಂದು ರಿಮೋಟನ್ನು ಯೂಸ್ ಮಾಡಿಕೊಂಡು ನೀವು ಕೆಲ್ವಿನನ್ನು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಒಂದು ಕೆಲ್ವಿನನ್ನು ಕೂಡ ಇದೇ ಒಂದು ರಿಮೋಟ್ನ ಯೂಸ್ ಮಾಡಿಕೊಂಡು ಕಡಿಮೆ ಅಥವಾ ಹೆಚ್ಚು ಮಾಡ್ಕೋಬೋದು ಈ ಥರ. ಸೊ ಇದಿಷ್ಟು ಆಪ್ಷನ್ ಈ ಒಂದು ರಿಮೋಟಲ್ಲಿದೆ. ಇದು ಕೂಡ ಒಳ್ಳೆಯ ಫೀಚರ್ ಅಂತ ಹೇಳ್ಬೋದು. ಈ ಒಂದು ಬಜೆಟ್ ರೇಟಿಗೆ ರಿಮೋಟ್ ಕೊಟ್ಟಿರೋದು ನಿಜವಾಗ್ಲೂ ಗ್ರೇಟ್. ಯಾಕೆಂತ ಹೇಳಿದ್ರೆ ನಾನು ಬೇರೆ ಲೈಟನ್ನು ಇಲ್ಲಿವರೆಗೂ ಯೂಸ್ ಮಾಡ್ತಿದ್ದೆ. ಆ ಒಂದು ಲೈಟ್ಗೆ ನಾನು 20,000 ರೂಪೀಸ್ ಕೊಟ್ಟಿದ್ದೀನಿ. ರಿಮೋಟ್ ಇರಲಿ, ಅದರಲ್ಲಿ ಬೈ ಕಲರ್ ಕೂಡ ಇಲ್ಲ. ಬೈ ಕಲರ್ ಅಂತ ಹೇಳಿದ್ರೆ ಕೆಲ್ವಿನ್ ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದೇನೋ ಒಂದು ಟೆಂಪ್ರೇಚರ್ ಕೊಟ್ಟಿರ್ತಾರೆ, ಅದೇ ಟೆಂಪ್ರೇಚರ್ನ ಯೂಸ್ ಮಾಡಿಕೊಂಡು ನಾನು ಶೂಟ್ ಮಾಡಬೇಕಾಗಿತ್ತು ವೀಡಿಯೋಸ್ನ. ಈ ಒಂದು ಲೈಟನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಅದರ ಬದಲಾಗಿ ಒಂದು ಸಾಫ್ಟ್ ಬಾಕ್ಸನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಗೋಡಾಕ್ಸ್ನ 90 ಸೆಂಟಿಮೀಟರ್ ಸಾಫ್ಟ್ ಬಾಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕಿಂತಲೇ ಬೇರೆ ಡೆಡಿಕೇಟೆಡ್ ಸಾಫ್ಟ್ ಬಾಕ್ಸ್ಗಳು ಬರುತ್ತೆ. ಅವು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿದ್ರೆ ನೀವು ಈ ರೀತಿ ಸಾಫ್ಟ್ ಬಾಕ್ಸ್ಗಳನ್ನು ಬೈ ಮಾಡ್ಬೋದು. ಮತ್ತು ಈ ಒಂದು ಲೈಟ್ನ ಪ್ರೈಸನ್ನು ನೋಡೋದಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಪ್ರೈಸ್ ಕೂಡ ಚೆಕ್ ಮಾಡ್ಕೋಬೋದು ಅಥವಾ ಪರ್ಚೇಸ್ ಕೂಡ ಮಾಡ್ಕೋಬೋದು. ನಿಜಕ್ಕೂ ಕೂಡ ಶಾಕಿಂಗ್ ಇದು. ಯಾಕೆಂತ ಹೇಳಿದ್ರೆ 150 ವ್ಯಾಟ್ನ ಲೈಟನ್ನು ಬರೀ 5,500 ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಂಬೋದಕ್ಕೆ ಆಗೋದಿಲ್ಲ.
ಸೊ ಇವಾಗಲೇ ನೀವು ಬೈ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ. ಯಾಕಂದರೆ ಯಾವಾಗ ಬೇಕಾದರೂ ಇದರ ಒಂದು ಪ್ರೈಸ್ ರೇಟ್ ಜಾಸ್ತಿ ಆಗ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಪ್ರೈಸ್ ಕೂಡ ಚೆಕ್ ಮಾಡ್ಕೋಬೋದು ಅಥವಾ ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ಇಷ್ಟು ಕಡಿಮೆ ಪ್ರೈಸ್ಗೆ ಕೊಡ್ತಾ ಇರ್ತಕ್ಕಂಥ ಈ ಒಂದು ಲೈಟಲ್ಲಿ ರಿಮೋಟ್ ಕೂಡ ಕೊಟ್ಟಿದ್ದಾರೆ, ಕೆಲ್ವಿನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಲೈಟಿಂಗ್ನಲ್ಲಿ ಇರ್ತಕ್ಕಂಥ ಫೀಚರ್ಸು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಅಥವಾ ಈ ವಿಡಿಯೋದಿಂದ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.